ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಲಾಗ್ ಆಗಿರುತ್ತೆ. ಸೊ ದಯವಿಟ್ಟು ನೀವು ಹೆಂಗೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದೇ ಥರ ಲಾಗ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇ ಸರದ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಇದು ಹನುಮಾನ್ ಚಾಲಿಸ ಸಂಕಲ್ಪದ 6ನೇ ದಿನದ ಒಂದು ಲಾಗ್ ಅಂತಲೇ ಹೇಳಬಹುದು. ಅಂದರೆ ನಿನ್ನೆಯ ಶನಿವಾರದ ಲಾಗ್ ಅಂತಲೇ ಹೇಳ್ಬೋದು. ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಎಲ್ಲೆಲ್ಲಿ ಹೋಗಿದ್ದು ಮತ್ತು ಅವತ್ತು ಏನೇನು ಟಿಫನ್ ಮಾಡಿದೆ ಅನ್ನೋದು ಪೂರ್ತಿಯಾಗಿ ಒಂದು 15 ನಿಮಿಷದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಕ್ಕಂಥದ್ದು ಒಂದು ವಿಡಿಯೋ ಅಂತಲೇ ಹೇಳಬಹುದು. ಸೊ ಮಾರ್ನಿಂಗ್ ಬೇಗ 4:15 ಹಾಗೆ ಎದ್ದು ಬಾಗಿಲೆಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಸ್ನಾನ ಎಲ್ಲ ಮಾಡಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರ ಮನೆಗೆ ಬಂದು ಇಲ್ಲಿ ಹಿಂದಿನ ದಿನ ಇಟ್ಟಿರ್ತಕ್ಕಂಥ ಹೂವುಗಳನ್ನೆಲ್ಲ ತೆಗೆದುಬಿಟ್ಟು ಫ್ರೆಶ್ ಆಗಿರ್ತಕ್ಕಂಥ ಹೂವನ್ನು ಹಿಡ್ತಿದ್ದೀನಿ. ಇದು ಕಾಮನ್ನು. ಇವಾಗಂತೂ ಇವತ್ತಿಗೆ 7 ದಿನ ಆಯಿತು. ಸೊ ಇವತ್ತಿಗಂತೂ 7 ದಿನ ಆಗಿರೋದ್ರಿಂದ ಒಂಥರ ಏನೋ ಮೈಂಡಲ್ಲಿ ಒಂಥರ ಪಾಸಿಟಿವಿಟಿ, ಬೆಳಗ್ಗೆ ಬೇಗ ಎದ್ದು ಈ ಥರ ಪೂಜೆ ಮಾಡ್ಕೊಳ್ಳೋದ್ರಿಂದ ಸೊ ಎಲ್ಲ ಹೂಗಳನ್ನು ತೆಗೆದು ಇಲ್ಲಿ ದೀಪ ಕೂಡ ಹಚ್ತಾ ಇದ್ದೀನಿ. ಆಯಿತಾ, ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಚರಣ ಸರೋಜ ರಚ ನಿಜಮಯ ಮುಕುರ ಸುಧಾರಿ ವರ್ಣ ರಘುವೀರ ವಿಮಲೇಶ ಜೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿ ಕೈ ಸುಮಿರವು ಬಲ ಬುದ್ಧಿ ವಿದ್ಯಾ ದೇಹು ಮೋಹಿಯರಹು ಕಲೇಶ ಸುಕಾರ ಅತುಲಿತ ಬಲದಾಂ ಸ್ವರ್ಣ ಶೈಲಾಶ ದೇಹಂ ಧನುಜವನ ಕುಶಾಲಂ ಜ್ಞಾನಿಕಮಗ್ರಗಣ್ಯಂ. ಕನ್ಸ್ಟ್ರಕ್ಷನ್ಸ್ಗೆ ವಿಡಿಯೋಸ್ಗೆ ಈಗ ಸಪೋರ್ಟ್ ಮಾಡ್ತಿರೋ ಲಾಗ್ಸ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ. ಇನ್ನು ಮೇಲೆ ಟೆರೆಸ್ ಮೇಲೆ 2 ಮಲ್ಲಿಗೆ ಹೂವು ಗಿಡವನ್ನು ಇಟ್ಟಿದ್ದೀನಿ. ಅದರಲ್ಲಿ ಒಂದಷ್ಟು ಮಲ್ಲಿಗೆ ಹೂಗಳು ಅಂದರೆ ಒಂದು 7ರಿಂದ 8 ಮಲ್ಲಿಗೆ ಹೂವು ಸಿಕ್ಕಿತ್ತು. ಸೊ ಅದನ್ನು ಕಿತ್ಕೊಬಂದು ದೇವ್ರಿಗೆ ಇಟ್ಟಿದ್ದು. ನಮ್ಮ ಗಿಡದಲ್ಲೇ ಹೂವು ಕಿತ್ಕೊಂಡೋಗಿ ದೇವ್ರ ಗಿಡದಲ್ಲಿ ತುಂಬ ಖುಷಿ ಆಗುತ್ತೆ. ಇನ್ನು ಟಿಫನ್ ಏನು ಮಾಡಿದೆ ಅನ್ನೋದನ್ನು ಅಪ್ಕಮಿಂಗ್ ಅಂದರೆ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಅದಕ್ಕಿಂತ ಮುಂಚೆ ನಮ್ಮ ಮಾವ ಎಲ್ಲೋ ಪುದೀನನ ಕಿತ್ಕೊಬಂದಿದ್ರು. ಯಾಕೆ ಅಂದರೆ ಇವಾಗ ಮಳೆಗಾಲ ಅಲ್ವಾ, ಏನೇ ಸಸಿಗಳು ಹಾಕೋರು ಬೇಗ ಅಂಟ್ಕೊಳ್ಳುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ರು. ಅದನ್ನೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಆ ಒಂದು ಪುದೀನ ಎಲೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೆ. ಯಾಕೆ ಅಂದರೆ ಸಾಂಬಾರಿಗೂ ಆಗುತ್ತೆ, ಜೊತೆಗೆ ಅದು ಕಟ್ ಮಾಡಿದಷ್ಟು ತುಂಬ ನೀಟಾಗಿ ಸಿಗಿರುತ್ತೆ. ಯಾವುದೇ ಗಿಡಗಳನ್ನಾಗಿರ್ಬೋದು ನಾವು ಕಟ್ ಮಾಡಿದಾಗ ಅದೇನಾಗುತ್ತೆ, ಎಲ್ಲಿ ಕಟ್ ಮಾಡಿರ್ತೀವೋ ಅಲ್ಲೂ ಚಿಗುರು ಬರುತ್ತಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ಅಂದರೆ ಇಲ್ಲಿ ಜಾಸ್ತಿ ತೊಗೊಬಂದಿರೋದ್ರಿಂದ ಸೊ ಮನೆಗೂ ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಎಂಬೆಗಳನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊತಿದ್ದೆ. ಸೊ ಜೊತೆಗೆ ಆವತ್ತು ಟಿಫನ್ಗೆ ನಾನು ಸೋಯಾಬೀನ್ ಪಲಾವ್ ಅಥವಾ ಪುದೀನ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿದ್ದೆ. ಬಟ್ ಅದೇ ಟೈಮ್ಗೆ ಗಿಡನೂ ತಂದರು. ಅದಕ್ಕೆ ನಾನು ಏನು ಮಾಡಿದೆ, ಕಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆಯಲ್ವ ಪುದೀನ. ಇದು ನಾಟಿ ಪುದೀನ, ಫಾರಮ್ ಅಲ್ಲ. ಫಾರಮ್ ಪುದೀನ ಚೆನ್ನಾಗಿರೋದಿಲ್ಲ, ಬಟ್ ನಾಟಿ ಪುದೀನ ಸ್ಮೆಲ್ ಮಾತ್ರ ಸೂಪರಾಗಿರುತ್ತೆ. ಬಟ್ ಸಾಂಬಾರ್ಗೂ ಅಷ್ಟೇ ಒಂದು ಸ್ವಲ್ಪ ಹಾಕಿದ್ರೂ ಅಷ್ಟೇ ಸಾಂಬಾರು ತುಂಬ ಸ್ಮೆಲ್ಲಾಗಿರುತ್ತೆ. ಅಂದರೆ ಪುದೀನ ಸ್ಮೆಲ್ಲೇ ಇರುತ್ತೆ ಸಾಂಬಾರು ಪೂರ್ತಿ, ಚೆನ್ನಾಗಿರುತ್ತೆ ಒಂಥರ ಫ್ಲೇವರು. ಇನ್ನು ಅವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರ ಇವಾಗ ನಾವು ಹನುಮಾನ್ ಸಂಕಲ್ಪ ಮಾಡ್ತಿದ್ದೀವಿ ಅಂದರೆ ಆ ಶನಿವಾರ ಯಾವಾಗ ಸಿಗುತ್ತೋ ನಮಗೆ ಆವತ್ತು ನಾವು ಹನುಮಾನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆವತ್ತು ದೇವಸ್ಥಾನಕ್ಕೆ ಕೂಡ ಹೊರಟೆ. ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಮಾವ ಒಂದು ಪುದೀನ ಸೊಪ್ಪು ಏನಿತ್ತಲ್ವ, ಸೊ ಆ ಬೇರು ಒಂದು 4ರಿಂದ 5 ಜಾಗದಲ್ಲಿ ನೀಟಾಗಿ ನೆಡ್ತಿದ್ದಾರೆ. ಇನ್ನು ಮಳೆ ಬರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆಯೂ ಏನೂ ಇರೋದಿಲ್ಲ. ಸೊ ವಿಪರೀತ ತೇವ ಆಗಿರುತ್ತೆ. ಆ ತೇವಕ್ಕೆ ಮತ್ತು ಬರೋ ಮಳೆಗೆ ಅಂಟಿಕೊಳ್ಳುತ್ತೆ. ಇನ್ನು ಬೇಸಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅದೆಲ್ಲ ಪೂರ್ತಿ ಆಡ್ಬಿಟ್ಟಿರುತ್ತಲ್ಲ ಆವಾಗ. ಸೊ ಅದನ್ನು ಮತ್ತೆ ಅಂಟಿಸೋ ಅವಶ್ಯಕತೆ ನಮಗಿರೋದಿಲ್ಲ. ಅಂದರೆ ಮಳೆಗಾಲದಲ್ಲಿ ಅಂಟ್ಬಿಟ್ಟು ಹರಡಿರುತ್ತೆ. ಹಾಗಾಗಿ ನಮಗೇನು ಆ ಒಂದು ಅಂಟಿಸ್ಬೇಕು, ಕಷ್ಟಪಡಬೇಕು ಅನ್ನೋದೇನು ಅನಿಸೋದಿಲ್ಲ. ನೀವು ನೋಡ್ತಿರ್ಬೋದು ಈ ಕಡೆ ಎಸ್ಪೆಷಲಿ ನಮ್ಮ ಕಡೆ ಈ ಥರ ಪುದೀನವಾಗಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಮೊದಲು ಪಾರಂ ಪುದೀನ ಅಂತ ಬರ್ತಿತ್ತು, ಅದು ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ. ಬಟ್ ಇದು ತುಂಬ ಅಂದರೆ ಲಿಟ್ಲ್ ಬಿಟ್ ಡಾರ್ಕ್ ಗ್ರೀನ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿರುತ್ತೆ ಈ ಒಂದು ಪುದೀನ. ಇನ್ನು ಈ ಕೆಲಸ ಆಯಿತು. ಆದಮೇಲೆ ನಾನು ಟಿಫನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪುದೀನ ಮತ್ತು ಸೋಯಾಬೀನನ್ನು ಬಳಸ್ಕೊಂಡು ನಾನು ಪಲಾವನ್ನು ಮಾಡ್ತಿದ್ದೀನಿ. ಸೊ ಸೀರಿಯಸ್ಗೆ ಹೇಳ್ತೀನಿ, ಮೊದಲನೇ ಸರಿ ನಾನು ಮಾಡಿದ್ದು ಪುದೀನ ಮತ್ತು ಸೋಯಾಬೀನ್ ಹಾಕಿ ಸಖತ್ ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ಇಲ್ಲ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪವನ್ನು 1 ಸ್ಪೂನ್ ತುಪ್ಪ ಮತ್ತು ಒಂದು 4ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕಿ ಫಸ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಆಯಿತಾ, ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೇ ಪಲಾವ್ ಸಾಮಾನು ಬರುತ್ತಲ್ಲ, ಪಲಾವ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರಲ್ವ ಅಂಗಡಿಯಲ್ಲಿ, ಆ ಥರದ್ದು ನಾನು ಏನು ಮಾಡಿದ್ದೆ ಅಂದರೆ ಲೂಸ್ ತೊಗೊಬಂದು ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಈ ಥರ
ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಈ ಥರ ಎಲ್ಲನೂ ಮಿಕ್ಸ್ ಆಗಿರ್ತಕ್ಕಂಥದ್ದು ಕೊಡ್ತಾರೆ. ಅದೇ ಕುಂಕುಮದ ಹೂವು ಅಂತ ಹೇಳಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ತಾರೆ. ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ. ಹಾಕಿದಾದಮೇಲೆ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದೇ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೆ ಆಯಿತಾ. ಬೆಳ್ಳುಳ್ಳಿ ಒಂದೆರಡು, ಶುಂಠಿ ಒಂದಷ್ಟು, ಅಂದರೆ ಒಂದು ದೊಡ್ಡ ಪೀಸ್ ಒಂದು ಮುಕ್ಕಾಲು ಪೀಸ್ ಅಂತಲೇ ಹೇಳ್ಬೋದು. ಆಮೇಲೆ ಈರುಳ್ಳಿ ಒಂದು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ನಾನು ಏನು ಮಾಡಿದ್ದೆ ಅಂದರೆ ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೆ. ನೀರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ನೀರು ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಹಸಿ ವಾಸನೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಎಕ್ಸ್ಟ್ರಾ ಅದರಲ್ಲಿ ಏಲಕ್ಕಿ ಇರಲಿಲ್ಲ, ಅದಕ್ಕೆ ನಾನು ಏಲಕ್ಕಿ ಮತ್ತು ಚಕ್ಕೆಯನ್ನು ಸೇರಿಸ್ತಿದ್ದೀನಿ. ಇಲ್ಲಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಉದ್ದುದ್ದ ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2-3 ಈರುಳ್ಳಿ ಚಿಕ್ಕದಿದ್ದು ಆಯಿತಾ, ದೊಡ್ಡ ಈರುಳ್ಳಿ ಏನಲ್ಲ, ಚಿಕ್ಕ ಈರುಳ್ಳಿನೇ. ಸೊ ಇದನ್ನು ಬಾಡಿಸ್ಕೊಂಡಿದ್ದಾದಮೇಲೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ, ಸೊ ರುಬ್ಬಿಟ್ಕೊಂಡಿರ್ತಕ್ಕಂಥ ಒಂದು ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊತಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಯಾವತ್ತಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಪುದೀನ ಹಾಕಿ ರುಬ್ಬಿದ್ರೆ ಆ ಒಂದು ಕಲರೇ ಸ್ವಲ್ಪ ಚೇಂಜ್ ಆಗಿಬಿಟ್ಟಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಯಾವತ್ತಾದ್ರೂ? ಅಂದರೆ ಲೈಕ್ ಡಾರ್ಕ್ ಗ್ರೀನ್ ಥರ ಆಗಿಬಿಡುತ್ತೆ ಅದು ಕಲರು. ಇದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು 3-4 ನಿಮಿಷ ಅಂತೂ ಫ್ರೈ ಮಾಡಲೇಬೇಕು. ಯಾಕೆಂದರೆ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಇಲ್ಲಾಂದರೆ ಆ ಪಲಾವ್ ಒಂಥರ ಅನಿಸ್ತದೆ ತಿನ್ನೋವಾಗ, ಅಂದರೆ ಹಸಿ ವಾಸನೆ ಇದ್ದರೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು 2-3 ನಿಮಿಷ ಮಿನಿಮಮ್ಮು ಲೋ ಫ್ಲೇಮಲ್ಲಿ ಬಾಡಿಸ್ತಿದ್ದೀನಿ. ಅದಾದಮೇಲೆ ಇಲ್ಲಿ ಮೊದಲೇ ಬಿಸಿನೀರಿಟ್ಟು ಅದಕ್ಕೆ ಸೋಯಾಬೀನ್ ಹಾಕಿ 5-6 ನಿಮಿಷ ನೆನೆಸಲು ಇಟ್ಕೊಂಡಿದ್ದೀನಿ. ಸೊ ಅದು ಸೋಯಾಬೀನ್ ತುಂಬ ಗಟ್ಟಿಯಾಗಿರುತ್ತಲ್ಲ, ಲೈಕ್ ಸಾಫ್ಟಾಗುತ್ತೆ. ಸಾಫ್ಟ್ ಆಗೋ ತನಕ ನೀರಲ್ಲಿ ನೆನಿಬೇಕು. ಸಾಫ್ಟ್ ಆದಮೇಲೆ ಅದನ್ನು ನೀರೆಲ್ಲ ನೀಟಾಗಿ ಇಂಟ್ಕೊಂಡು ಒಂದು ಸೈಡಲ್ಲಿ ಪಕ್ಕದಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಕೆಲವೊಬ್ಬರಿಗೆ ಸೋಯಾಬೀನ್ ಇಷ್ಟ ಆಗಲ್ಲ, ಬಟ್ ನನ್ನ ಮಕ್ಕಳಿಗೆ ಸೋಯಾಬೀನ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲ ನಮ್ಗೆ ಸೋಯಾಬೀನ್ ಬೇಡ ಅಂದರೆ ಲೈಕ್ ಪುದೀನ ಪಲಾವ್ ಥರನೇ ಮಾಡ್ಕೊಬೋದು. ಇನ್ನು ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಟೊಮೊಟೊವನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಆ ಎಣ್ಣೆಯಲ್ಲೇ ಅದೇ ಇದರಲ್ಲಿ ಫ್ರೈ ಮಾಡ್ತಿದ್ದೀನಿ. ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಆಯಿತಾ. ಇನ್ನು ನಿಮಗೆ ಇದೇ ಹಂತದಲ್ಲಿ ಬೇಕಾದರೆ ನಾವೇನು ಮಾಡ್ಬೋದು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ವಾ ನಮ್ಗೆ ಹಸಿಮೆಣ್ಸಿನ್ಕಾಯಿ ಅದೇ ಥರನೇ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋರು, ನಾನು ಆಗಲೇ ರುಬ್ಬಿರೋ ಮಿಶ್ರಣ ಹಾಕಿದ್ನಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡು ನೀವು ಬೇಕಾದ್ರೂ ಹಾಕ್ಕೊಬೋದು ಆಯಿತಾ. ಇನ್ನು ಇದೇ ಟೈಮಲ್ಲೇ ಅರಿಶಿನ ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಅರಿಶಿನ ಒಂದು 1/4 ಟೀ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಮತ್ತು ಚಿಕನ್ ಮಸಾಲ ಒಂದು ಅರ್ಧ, ಮತ್ತು 1 ಸ್ಪೂನ್ ಬಂದು ಬಿರಿಯಾನಿ ಮಸಾಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಕೂಡ ಹೋದರೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಫ್ರೈ ಮಾಡ್ಕೊಬೇಕು. ಫಸ್ಟ್ ನಾವೇನೇನೆಲ್ಲ ಹಾಕ್ತೀವಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ ಟೇಸ್ಟ್ ಅನ್ನೋದೇನಾಗುತ್ತೆ, ಡಬಲ್ ಆಗುತ್ತೆ. ಸೊ ಹಾಗಾಗಿ ಫ್ರೈ ಮಾಡ್ಕೊಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಬೇಕು ಅಂದರೆ ಹಾಕ್ಕೊಬೋದು ಅಂತ. ನಾನು ಇಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಜೊತೆಗೆ ಕರಿಬೇವನ್ನು ಹಾಕ್ತಿದ್ದೀನಿ. ಕೆಲವೊಬ್ಬರು ಕರಿಬೇವನ್ನು ಪಲಾವ್ಗೆ ಹಾಕಿದ್ರೆ ಇಷ್ಟಪಡೋದಿಲ್ಲ, ಅದು ಕಂಪ್ಲೀಟ್ಲಿ ನಿಮ್ಮ ಆಪ್ಷನ್ ಆಯಿತಾ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ನೀವು ಅಲ್ಲಿ ನೋಡ್ತಿರ್ಬೋದು ಒಂದು ಮಸಾಲನೂ ತಳಕ್ಕೋಗಿ ನೀಟಾಗಿದೆ. ಸೊ ಈ ಒಂದು ಹಂತದಲ್ಲೇ ಏನು ಮಾಡಬೇಕು ಅಂದರೆ ಸೋಯಾಬೀನನ್ನು ಆಗಲೇ ಹಿಂಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಮಟ್ಟಿಗೆ ಕಳಿಸ್ಬೇಕು ಅಂದರೆ ಒಂದು ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದು 4 ನಿಮಿಷ ಆದರೂ ಕಲಿಸ್ಬೇಕು. ಆ ಮಸಾಲೆ ಎಲ್ಲ ಹೋಗಿ ಆ ಸೋಯಾಬೀನ್ಗೆ ಚೆನ್ನಾಗಿ ಅಂಟ್ಕೊಬೇಕು. ಸೊ ಆ ಒಂದು ಅಲ್ಲಿ ತನಕ ಏನು ಮಾಡಬೇಕು ಅಂದರೆ ಆ ಸೋಯಾಬೀನನ್ನು ಚೆನ್ನಾಗಿ ಕಲಿಸ್ಬೇಕು ಆ ಮಸಾಲೆಗೆ. ಇದೆಲ್ಲ ಆಗಿದ್ದಾದಮೇಲೆ ಉಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಯಾವುದೇ ಅಡುಗೆಗೆ ಮಾಡಿದ್ರೂ ಕಲ್ಲುಪ್ಪು ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಎಸ್ಪೆಷಲಿ ಪಲಾವು ಮತ್ತು ಟೊಮೊಟೊ ಬಾತು ಈ ಥರ ಅಡುಗೆಗಳಿಗೆ ಕಲ್ಲುಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಕಲ್ಲುಪ್ಪನ್ನು ಒಂದು ಸ್ವಲ್ಪ 2 ಟೈಮ್ ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನಾವು ಅಕ್ಕಿ ತೊಳೆದಾಕ್ತೀವಲ್ವ, ಆ ಟೈಮಲ್ಲಿ ಬೇಕಾದ್ರೂ ನೋಡ್ಕೊಂಡು ನಾವು ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು. ಇನ್ನು ಇದಕ್ಕೆ ತೊಳೆದಿರ್ತಕ್ಕಂಥ ಅಕ್ಕಿ, ನಾನಿಲ್ಲಿ ಅಕ್ಕಿ ಬಳಸ್ತಾ ಇರೋದು ಬಂದು ರೇಷನ್ ಅಕ್ಕಿನೇ ಆಯಿತಾ. ರೇಷನ್ ಅಕ್ಕಿನೇ ಬಳಸಿ ಒಂದು 4 ಗ್ಲಾಸು ತೊಳೆದು ಇದರಲ್ಲಿ ಹಾಕಿದ್ದೀನಿ. 3-4 ಸಲ ಅಂತೂ ಕಂಪಲ್ಸರಿ ರೇಷನ್ ಅಕ್ಕಿ ತೊಳಿಲೇಬೇಕು ಆಯಿತಾ. ಇನ್ನು 4 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಂದರೆ ಅದಕ್ಕೆ ನೀರು ಬಂದು
8 ಗ್ಲಾಸ್ ನೀರನ್ನು ಹಾಕಬೇಕಾಗುತ್ತೆ. ಅಂದರೆ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದರಷ್ಟು ಡಬಲ್ ಹಾಕಬೇಕು. ಚಿಕ್ಕ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ಹಾಕಿರ್ತೀವಿ ಅಂದ್ಕೊಳ್ಳಿ, ಅದೇ ಲೋಟದಲ್ಲಿ ನಾವು 8 ಗ್ಲಾಸ್ ಅಥವಾ 8.25 ಗ್ಲಾಸು ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ರೈಸು ಆಗಿರುತ್ತೆ. ಅಂದರೆ ಉದುರಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ಕೆಲವೊಬ್ಬರು ಬಿಸಿನೀರನ್ನು ಸೇರಿಸ್ತಾರೆ. ಸೊ ನನಗಿಲ್ಲಿ ಬಿಸಿನೀರು ಸೇರಿಸೋ ಅಭ್ಯಾಸ ಇಲ್ಲ, ನಾವು ಯಾವಾಗೂ ತಣ್ಣೀರೇ ಹಾಕೋದು. ಸೊ ತಣ್ಣೀರನ್ನು ಅದು ಎಷ್ಟು ಇರುತ್ತಲ್ಲ ಅಳತೆ, ಅಷ್ಟು ಅಳತೆಯಲ್ಲಿ ನಾನೇನು ಮಾಡ್ತಿದ್ದೀನಿ, ಆ ಚೆಂಬು ಬಂದು 2 ಗ್ಲಾಸ್ ಹಿಡಿಯುತ್ತೆ. ಹಾಗಾಗಿ ಆ ಚೆಂಬನ್ನು ಅಳತೆ ತೊಗೊಂಡು ನಾನು ಇಲ್ಲಿ ಹಾಕ್ತಿದ್ದೀನಿ. ಇಲ್ಲ ನನಗೆ ಅಳತೆ ಬೇಡ ಅಂದರೆ ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಥರ ಇದ್ದರೆ ಅಂದಾಜು ಮೇಲೂ ಹಾಕ್ಬೋದು, ಆಯಿತಾ. ನನಗೆ ಅಂದಾಜಿದೆ, ಅಂದರೆ ಎಷ್ಟಕ್ಕೆ ಎಷ್ಟು ಹಾಕಬೇಕು ಅನ್ನೋ ಅಂದಾಜಿದೆ. ಹಾಗಾಗಿ ನಾನು ಅಷ್ಟೇ ಮೆಜರ್ಮೆಂಟ್ ನೋಡಿಕೊಂಡು ಇಲ್ಲಿ ನೀರನ್ನು ಹಾಕ್ತಿದ್ದೀನಿ. ಈ ಹಂತದಲ್ಲೇ ನೀವು ಬೇಕಾದರೆ ಧನಿಯಾ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನು ಧನಿಯಾ ಪೌಡರ್ ಹಾಕಿಲ್ಲ, ಆಯಿತಾ. ಸೊ ಧನಿಯಾ ಪೌಡರ್ ನಿಮ್ಮ ಇಷ್ಟ, ಅದು ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು ಧನಿಯಾ ಪೌಡರ್ ಏನೂ ಹಾಕಿಲ್ಲ. ಇನ್ನೂ ಬೇಕಾದರೆ ಮನೆಯಲ್ಲಿ ನಿಂಬೆಹಣ್ಣಿದ್ರೆ ಅರ್ಧ ನಿಂಬೆಹಣ್ಣಾಗಲಿ ಹಿಂಡಿಬಿಟ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿ ಪುದೀನ ಮತ್ತು ಸೋಯಾಬೀನ್ ಪಲಾವ್ ರೆಡಿ ಆಗಿಬಿಡುತ್ತೆ, ಆಯಿತಾ. ಇನ್ನು ದೇವ್ರ ಮನೆ ಪೂಜೆ ಎಲ್ಲ ಆದಮೇಲೆ ಕಂಪ್ಲೀಟ್ಲಿ ಈ ಥರ ಇದೆ, ನೀವು ನೋಡ್ತಿರ್ಬೋದು. ಇದು ಸುಮಾರು ಒಂದು 9:30 ಆ ಟೈಮಲ್ಲಿ ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ. ಅಷ್ಟರಲ್ಲಿ ಒಂದೇ ಒಂದು ವಿಷಲ್, ಎಲ್ಲರೂ ಹೇಳ್ತಾರೆ ರೈಸ್ಗೆ 2 ವಿಷಲ್ ಹಾಕಬೇಕು ಅಂತ. ಸೊ ಅವಶ್ಯಕತೆ ಇಲ್ಲ, ಒಂದು ವಿಸಿಲ್ಗೆಲ್ಲ ಕರೆಕ್ಟಾಗಿ ರೈಸ್ ಅನ್ನೋದು ಆಗಿರುತ್ತೆ. ಆ ಸೋಯಾಬೀನೆಲ್ಲ ಮೇಲೆ ಬಂದುಬಿಟ್ಟಿದೆ, ನೀವು ನೋಡ್ತಿರ್ಬೋದು. ಸೊ ರೈಸ್ನೂ ಅಷ್ಟೇ ಉದುದ್ರಾಗಿತ್ತು. ಸೊಸೈಟಿ ಅಕ್ಕಿಯಲ್ಲಿ ಚೆನ್ನಾಗಾಗೋದಿಲ್ಲ ಅಂತ ಹೇಳ್ತಾರೆ, ಅದೆಲ್ಲ ಏನೂ ಇಲ್ಲ, ನೀಟಾಗಿ ಆಗಿರುತ್ತೆ, ಚೆನ್ನಾಗಾಗಿರುತ್ತೆ. ಆದರೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನೀರಿಡಬೇಕು ಅಷ್ಟೇ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಬಂದಿದೆ ಅಲ್ವಾ. ಸೊ ನಾನಂತೂ ಮಕ್ಕಳಿಗೆ ಬಡಿಸ್ಕೊಟ್ಟೆ. ಅವ್ರೇನು ಮಾಡಿದ್ರು ಚೆನ್ನಾಗಿದೆ ಅಂತ ತಿಂತಿದ್ರು. ಎಸ್ಪೆಷಲಿ ಆ ಬಾಯಿಗೂ ಸೋಯಾಬೀನ್ ಸಿಕ್ತಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಮಾಡಿದ್ದೆ ಇವತ್ತು. ಮಾಡಿ ಟಿಫನೆಲ್ಲ ಮಾಡಿ ಮತ್ತು ಮನೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಕೆಲಸ, ಅಂದರೆ ಮಾರ್ನಿಂಗು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿರುತ್ತೆ. ಕಸ ಗುಡಿಸಿನೆಲ್ಲ ಒರೆಸಿ, ಬಾಗಿಲು ತೊಳೆದು, ಮತ್ತು ರಂಗೋಲಿ ಹಾಕಿ, ಪೂಜೆ ಮುಗಿಸಿ ಎಲ್ಲ ಆಗಿರುತ್ತೆ. ಇನ್ನು ಕೆಲಸ ಅಂತ ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಎಕ್ಸ್ಟ್ರಾ ಕೆಲಸ ಏನಿರುತ್ತೆ ಅಂದರೆ ಬಟ್ಟೆ ಮಿಷಿನ್ಗೆ ಹಾಕೋದಿರುತ್ತೆ. ಸೊ ಆ ಕೆಲಸವನ್ನು ಕೂಡ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಕೆಲಸ ಏನೂ ಇರೋದಿಲ್ಲ. ಅಂದರೂ ಇವಾಗ ಈ ಪೂಜೆ ಮಾಡ್ತಕ್ಕಂಥ ಟೈಮಲ್ಲಿ ಏನೂ ಕೆಲಸ ಇರೋದಿಲ್ಲ. ಸೊ ಇದೇ ಥರನೇ ಡೈಲಿ ಮಾಡ್ತಿದ್ರೆ ನಮಗೆ ಒಂದು 10 ಗಂಟೆ ಮೇಲೆ ಮನೇಲಿ ಏನೂ ಕೆಲಸನೇ ಇರೋದಿಲ್ವೇನೋ ಅನ್ನೋ ಫೀಲ್ ಆಗುತ್ತೆ. ಬಟ್ ನಾವೇನು ಮಾಡಬೇಕಂದ್ರೆ ಸೋಂಬೇರಿತನ ಬಿಟ್ಟು ಎದ್ದೇಳಬೇಕು ಅಷ್ಟೇ. ಇನ್ನು ಎದ್ದು ಮಕ್ಕಳಿಗೆ ಟಿಫನ್ ಹಾಕಿ ಕೊಟ್ಟು ನಾನೇನು ಮಾಡ್ತಾಯಿದ್ದೆ ಅಂದರೆ ಬಚ್ಚಲ ಮನೇಲಿ ಇರ್ತಕ್ಕಂಥ ವಾಶ್ರೂಮಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆಗಳನ್ನು ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ. ಸೊ ಇವಾಗ ಡೈಲಿ ಅಂದರೆ ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ಸ್ಯಾರಿ ಉಡ್ದಿದ್ರೆ, ಹಾಗಾಗಿ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ವಾಷಿಂಗ್ ಮಿಷಿನ್ಗೆ ನಾನು ಬಟ್ಟೆಗಳನ್ನು ಹಾಕ್ತಿದ್ದೀನಿ. ಅಂದರೆ ನಾನು ಹೆಂಗೆ ಹಾಕ್ತೀನಿ ಬಟ್ಟೆಗಳಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಬಟ್ಟೆಗಳೇ ಒಂದ್ಸಲ ಹಾಕ್ಬಿಡ್ತೀನಿ, ಯಾಕಂದ್ರೆ ನನ್ನ ಬಟ್ಟೆಗಳೆಲ್ಲ ಅಷ್ಟೊಂದೇನು ಗಲೀಜಿರೋದಿಲ್ಲ. ಹಾಗಾಗಿ ಮತ್ತು ಸೀರೆಗಳು ಅದೆಲ್ಲ ಅಷ್ಟೊಂದೇನು ಗಲೀಜಾಗಿರೋದಿಲ್ವಲ್ಲ, ಹಾಗಾಗಿ ಫಸ್ಟ್ ನಾನು ಅದನ್ನು ಹಾಕ್ಬಿಡ್ತೀನಿ. ಆಮೇಲೆ ಇನ್ಯಾವುದಾದ್ರೂ ಸ್ವಲ್ಪ ಗಲೀಜಾಗಿರೋದನ್ನು ನಾನು ನೆಕ್ಸ್ಟ್ ಟೈಮನ್ನು ಹಾಕ್ತೀನಿ. ಸೊ ನಿಮಗೆ ಈ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಒಂದು ಟಿಪ್ಪನ್ನು ಹೇಳ್ತೀನಿ. ಬಚ್ಚಲ ಮನೆಗೆ ಈ 1ಗೆ 1.5 ಟೈಲ್ಸ್ ಬರುತ್ತಲ್ಲ, ತುಂಬ ರಫಾಗಿ, ದಯವಿಟ್ಟು ಆ ಥರ ಟೈಲ್ಸನ್ನು ಹಾಕ್ಸೋಕ್ಕೆ ಹೋಗ್ಬೇಡಿ. ಹೆವಿ ಅಂದರೆ ಹೆವಿ ಗಲೀಜಾಗುತ್ತೆ. ಜೊತೆಗೆ ಅದು ತುಂಬ ರಫ್ ಆಗಿರೋದ್ರಿಂದ ಒಂದು ಚೂರು ಚೆನ್ನಾಗಿರೋದಿಲ್ಲ. ಒಂದು ಹೆಜ್ಜೆ ಇಟ್ಟರೆ ಅದು ಹಂಗೆ ಗಲೀಜಾಗಿ ಕುತ್ಕೊಂಡ್ಬಿಡುತ್ತೆ. ನಮ್ಮ ಹೊರಗಡೆ ಇರ್ತಕ್ಕಂಥ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಲ್ಲ, ಆ ಏರಿಯಾ ಫುಲ್ಲು ಅದೇ ಥರ ಗಲೀಜಾಗಿಬಿಟ್ಟಿದೆ. ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾನೇ ಇಲ್ಲ. ಸೊ ಟೈಲ್ಸು ಕ್ಲೀನ್ ಮಾಡೋದೇನಾದರೂ ತಂದು ಕ್ಲೀನ್ ಮಾಡಿದ್ರೆ ಒಂದು ವೇಳೆ ಹೋಗುತ್ತೋ ಏನೋ ಗೊತ್ತಿಲ್ಲ, ಅಷ್ಟೊಂದು ಗಲೀಜಾಗಿದೆ. ನನ್ನ ಮಕ್ಕಳು ಬರೋ ಅಷ್ಟಲ್ಲೇ ಆವಾಗಲೇ ಹಾಕ್ಕೊಂಡಿದ್ನಲ್ಲ, ಸೊ ಟಿಫನ್ನ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಮಕ್ಳಿಗೂ ಹಿಂಗೆ, ನನ್ನ ಮಕ್ಕಳು ಹಿಂಗೆ ಗೊತ್ತಿಲ್ಲ, ಟಿಫನ್ ಮಾಡಬೇಕಾದ್ರೆ ಫೋನ್ ಇರಲೇಬೇಕು. ಇನ್ನು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ, ಆಂಜನೇಯ ದೇವಸ್ಥಾನಕ್ಕೆ. ಸೊ ಬಾಲಾಂಜನೇಯ ದೇವಸ್ಥಾನ ಇದು ನಮ್ಮ ಮನೆಯಿಂದ ಸುಮಾರು ಒಂದು 7ರಿಂದ 8 ಕಿಲೋಮೀಟ್ರ್ ದೂರದಲ್ಲಿರೋದು. ಲಾಸ್ಟ್ ವೀಕ್ ಶನಿವಾರ ಕೂಡ ಹೋಗಿದ್ವಿ. ಈ ವ್ರತ ಮಾಡೋದಕ್ಕಿಂತ ಮುಂಚೆನೇ ಒಂದ್ಸಲಿ ಹೋಗಿದ್ದೆ. ಆಮೇಲೆ ಇವಾಗ ಶನಿವಾರ ಬಿದ್ದಿರೋದ್ರಿಂದ ಕಂಪಲ್ಸರಿ ಹೋಗಲೇಬೇಕು. 3 ವಾರ ಹೋಗ್ಬಿಟ್ಟು ಬರೋಣ ಅಂತ ಮೈಂಡಲ್ಲಿ ಇಟ್ಕೊಂಡು ಈ 2ನೇ ವಾರ ಬಂದಿದ್ದೀವಿ. ಇಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಪ್ರತಿ ಶನಿವಾರ. ವಿಪರೀತ ಜನ ಇರ್ತಾರೆ ಇಲ್ಲಿ, ಆಯಿತಾ. ಲೈಕ್ ಜಾತ್ರೆ ಮಾಡಿದ್ರೆ ಹೇಗಿರ್ತಾರೆ ಅಷ್ಟು ಜನ ಇರ್ತಾರೆ. ಬಟ್ ಈ ದೇವಸ್ಥಾನ ಇರೋದು ಸೆಂಟ್ರ್ ಕಾಡಲ್ಲಿರೋದು. ಶನಿವಾರ ಬಂದರೆ ಆ ದಾರಿ ಫುಲ್ ರಶ್ ಇರುತ್ತೆ, ಅಷ್ಟು ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ. ಜೊತೆಗೆ ಭಕ್ತಾದಿಗಳು ಕೂಡ ಶನಿವಾರ ಬಂದರೆ ಸಾಕು, ಅಷ್ಟು ಜನ ಇರ್ತಾರೆ. ಈ ಸಿಟಿ ಕಡೆಯಿಂದನೂ ತುಂಬ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ರತಿ ವಾರ ಇಲ್ಲಿ ಅನ್ನದಾನ ಮಾಡ್ತಾರೆ. ಅಂದರೆ ಬಂದವ್ರು ಯಾರೂ ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಪ್ರತಿ ಶನಿವಾರನೂ
ಊಟನ ಹಾಕ್ತಾರೆ ಆಯಿತಾ. ಸೊ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ನಾವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಬರ್ಬೋದು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿಂದ ನಾವು ಸ್ಕೂಲ್ಗೆ ಮಗಳನ್ನ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತಲೇ ಹೋದ್ವಿ. ನೀವು ನೋಡ್ತಿರ್ಬೋದು ಈ ಥರ ಇರುತ್ತೆ, ಅಂದರೆ ಶನಿವಾರ ಬಂದರೆ ಈ ಥರ ಇರುತ್ತೆ ಅಲ್ಲಿನ ವಾತಾವರಣ. ಇನ್ನು ಇಲ್ಲಿ ಮುಗಿಸ್ಕೊಂಡು ನಾನು ಏನು ಮಾಡಿದೆ ಅಂದರೆ ನನ್ನ ಮಕ್ಕಳನ್ನ ಕರ್ಕೊಂಡು ಅಡ್ಮಿಷನ್ಸ್ಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.